ಅಣ್ಣಯ್ಯ ಸೀರಿಯಲ್ ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಈ ಅಣ್ಣಯ್ಯ ಸೀರಿಯಲ್ನಲ್ಲಿ ಒಬ್ಬೊಬ್ಬರ ಪಾತ್ರವೂ ಕೂಡ ಒಂದೊಂದು ರೀತಿ ವಿಭಿನ್ನವಾಗಿದೆ ಮತ್ತೆ ಜನರಿಗೂ ಕೂಡ ಹತ್ತಿರವಾಗಿದೆ. ಇದೀಗ ಜಿಮ್ ಸೀನಾ ಪಾತ್ರಧಾರಿ ಈ ಸೀರಿಯಲ್ ಇಂದ ದಿಢೀರ್ ಅಂತ ಹೊರಗೆ ಬಂದಿದ್ದು ತುಂಬಾ ಜನಕ್ಕೆ ಬೇಸರ ಆಗಿದೆ. ಯಾಕಂದ್ರೆ ಆ ಪಾತ್ರ ತುಂಬಾ ಚೆನ್ನಾಗಿತ್ತು. ಆ ಪಾತ್ರದಲ್ಲಿ ಅಭಿನಯಿಸ್ತಿದ್ದಂತ ಸೀನಾ ಪಾತ್ರಧಾರಿ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿದ್ರು. ಅವ್ರ ಜೋಡಿ ಚೆನ್ನಾಗಿತ್ತು, ಕಥೆ ಚೆನ್ನಾಗಿತ್ತು. ಕಥೆಯಲ್ಲಿ ಈಗ ತಾನೇ ಟ್ವಿಸ್ಟ್ ಸಿಕ್ಕಿತ್ತು, ಸೀನಾ ಬದಲಾಗ್ತಾ ಇದ್ದ. ಈ ಸಂದರ್ಭದಲ್ಲೇ ಜಿಮ್ ಸೀನಾ ಪಾತ್ರಕ್ಕೆ ಗುಡ್ ಬೈ ಹೇಳಿರೋದು ಅನೇಕರಿಗೆ ಬೇಸರ ತರಿಸಿದೆ. ನೀವಿಲ್ದೇನೆ ಆ ಪಾತ್ರದಲ್ಲಿ ಬೇರೆ ಯಾರನ್ನೇ ನೋಡೋದಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಕೆಲವು ಸೀರಿಯಲ್ಗಳಲ್ಲಿ ಆ ಪಾತ್ರಗಳು ಆ ಪಾತ್ರಧಾರಿಗೆ ಒಗ್ಗಿಕೊಂಡು ಹೋಗ್ಬಿಟ್ಟಿರತ್ತೆ. ಬೇರೆ ಯಾರಾದ್ರೂ ಬರ್ತಾರೆ ಅಥವಾ ಚೇಂಜಸ್ ಆಗತ್ತೆ ಅಂತ ಅಂದಾಗ ಜನ ಅದನ್ನ ಒಪ್ಕೊಳ್ಳಲ್ಲ. ಇದೀಗ ಜಿಮ್ ಸೀನಾ ಪಾತ್ರಧಾರಿ ಈ ಅಣ್ಣಯ್ಯ ಸೀರಿಯಲ್ ಅನ್ನ ದಿಢೀರ್ ಬಿಟ್ಟಿರೋದಕ್ಕೆ ಕಾರಣಗಳಿಗೇನು? ಬಿಗ್ ಬಾಸಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಏನೋ ಸಮಸ್ಯೆ ಆಯಿತು ಅಂತ ಹೇಳ್ತಾ ಇದ್ದಾರೆ, ಸಿನಿಮಾ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬೇರೆ ಕಡೆ ಆಫರ್ ಬಂತು ಅಂತ ಹೇಳ್ತಾ ಇದ್ದಾರೆ, ಅವ್ರು ನೋಡಿದ್ರೆ ವೈಯಕ್ತಿಕ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಆಗಿದ್ದೇನೋ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅನೇಕ ಸಿನಿಮಾ, ಸೀರಿಯಲ್ ಹಾಗೆಯೇ ರಿಯಾಲಿಟಿ ಶೋಗಳ ಪ್ರತಿಯೊಂದರ ಅಪ್ಡೇಟ್ಗಾಗಿ ನಿಮ್ಮ ಮೆಗಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್, ಕಳೆದ ಹಲವು ವರ್ಷಗಳಿಂದ ಅಣ್ಣಯ್ಯ ಸೀರಿಯಲ್ನಲ್ಲಿ ಜಿಮ್ ಸೀನನ ಪಾತ್ರವನ್ನು ಸುಷ್ಮಿತ್ ಜೈನ್ ಅವರು ನಿಭಾಯಿಸ್ತಾ ಇದ್ರು. ಬಹಳ ಅದ್ಭುತವಾಗಿ ಈ ಪಾತ್ರವನ್ನು ಅವರು ನಿಭಾಯಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಅಭಿಮಾನಿಗಳು ಕೂಡ ಅಷ್ಟು ಜನ ಇರೋದು. ಇದೇ ಜಿಮ್ ಸೀನಾ ನಡೆದು ಬಂದ ಹಾದಿಯೂ ಕೂಡ ಕಷ್ಟ ಇತ್ತು. ಅವ್ರಿಗೆ ಸಡನ್ನಾಗಿ ಈ ಅವಕಾಶ ಸಿಗಲಿಲ್ಲ. ಯಾಕಂದರೆ ಅವರು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಅನೇಕ ರೀತಿಯಾದಂಥ ಪಾತ್ರಗಳನ್ನು ನಿಭಾಯಿಸಿ ಅದಾದಮೇಲೆ ಇದಕ್ಕೆ ಬಂದಿದ್ದು. ಸದ್ಯಕ್ಕೆ ಇದೀಗ ಅವರು ವೈಯಕ್ತಿಕ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹೌದು, ಆದರೆ ಅದಕ್ಕೊಂದು ಕಾರಣ ಕೂಡ ಇದೆ. ಏನದು ಕಾರಣ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಇದೀಗ ಜಿಮ್ ಸೀನಾ ಪಾತ್ರಕ್ಕೆ ಬೇರೆ ಒಬ್ಬ ನಟ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರ ಹೆಸರು ನಿದರ್ಶನ್ ಅಂತ. ಇವರು ಓರ್ವ ರಂಗಭೂಮಿ ಕಲಾವಿದ. ಇದೇ ಮೊದಲ ಬಾರಿಗೆ ಧಾರಾವಾಹಿಗೆ ಆಯ್ಕೆ ಆಗಿದ್ದಾರೆ. ಈ ಹಿಂದೆ ನಿದರ್ಶನ್ ಅವರು ನಟಿ ಚಂದನ ಅನಂತಕೃಷ್ಣ ಅವರ ಆಲ್ಬಮ್ ಸಾಂಗ್ ಇನ್ ಹಿಸ್ ನೇಮ್ ನಲ್ಲಿ ನಟನೆ ಮಾಡಿದ್ರು. ಇದೇ ಅವರ ಮೊದಲ ಸ್ಕ್ರೀನ್ ಅಪಿಯರೆನ್ಸ್. ಅದಾದ್ಮೇಲೆ ಈಗ ಅಣ್ಣಯ್ಯ ಪಾತ್ರಧಾರಿಯಾಗಿ ಸೀನನಾಗಿ ಅವರು ನಿಭಾಯಿಸ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಸುಷ್ಮಿತ್ ಜೈನ್ ಅವರು ನಾನು ಇನ್ಮೇಲೆ ಇದರಲ್ಲಿ ಅಭಿನಯಿಸಲ್ಲ, ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆ ಎಲ್ಲರೂ ನೀವು ಬಿಗ್ ಬಾಸಿಗೆ ಹೋಗ್ತಾ ಇದ್ದೀರಾ ಅಲ್ವಾ, ಅದಕ್ಕೇ ನೀವು ಈ ಅಣ್ಣಯ್ಯ ಸೀರಿಯಲನ್ನು ಬಿಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ದಾರೆ. ಅಸಲಿ ವಿಷಯ ಏನು ಅಂತಂದರೆ, ಅಣ್ಣಯ್ಯ ಧಾರಾವಾಹಿಯಲ್ಲಿ ಗುಂಡಮ್ಮನ ಗಂಡ ಹಾಗೂ ಪಿಂಕಿಯ ಬಾಯ್ ಫ್ರೆಂಡ್ ಆಗಿದ್ದ ಜಿಮ್ ಸೀನಾ ಇದೀಗ ಮೊದಲ ಬಾರಿಗೆ ನಾಯಕನಾಗಿ, ಅಣ್ಣಯ್ಯ ಸೀರಿಯಲಲ್ಲಿ ನಾಯಕನಾಗಿ ಬೇರೊಬ್ಬರು ಇದ್ದರು, ಆದರೆ ಇದೀಗ ಜಿಮ್ ಸೀನಾನೇ ನಾಯಕನಾಗಿ ಅಭಿನಯಿಸೋ ಮುಂದಾಗಿದ್ದಾರೆ. ಇಲ್ಲಿವರೆಗೂ ಸಣ್ಣ ಪುಟ್ಟ ಪಾತ್ರಗಳನ್ನ, ಅಕ್ಕಪಕ್ಕದ ಪಾತ್ರಗಳನ್ನ ಮಾಡ್ಕೊಂಡಿದ್ದಂಥ ಸೀನಾ ಅವರು ಅಂದರೆ ಸುಷ್ಮಿತ್ ಅವರು ಇದೇ ಮೊದಲ ಬಾರಿಗೆ ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ನಾಯಕನಾಗಿ ತೆರೆ ಮೇಲೆ ಬರ್ತಾ ಇದ್ದಾರೆ. ಹೊಸದಾಗಿ ನಾಯಕನಾಗಿ ಅವಕಾಶ ಸಿಕ್ಕಿರೋದ್ರಿಂದ ಅವರು ಈ ಸೀರಿಯಲನ್ನು ಬಿಡ್ತಾ ಇದ್ದಾರೆ. ಹೇಳಬೇಕು ಅಂತಂದರೆ ನಟನೆ ಮತ್ತು ಲುಕಿಂಗ್ ಎಲ್ಲದರಲ್ಲೂ ಕೂಡ ಸೂಪರ್ ಅಂತ ಅನ್ನಿಸ್ಕೊಂಡಿರುವಂಥ ಸುಷ್ಮಿತ್ ಅವರಿಗೆ ಯಾವಾಗಲೂ ನಾಯಕನ ಪಾತ್ರ ಸಿಗಬೇಕಾಗಿತ್ತು. ಆದರೆ ಅವರನ್ನು ಗುರುತಿಸಿದಂಥ ಪಾತ್ರ ಸೀನಾ ಪಾತ್ರನೇ. ಯಾವಾಗ ಸೀನಾ ಪಾತ್ರದಲ್ಲಿ ಮಿಂಚೋಕೆ ಶುರು ಮಾಡಿದ್ರು ಆಗ ಅವ್ರಿಗೆ ಅವಕಾಶಗಳ ಬಾಗಿಲು ತೆರೀತಾ ಬಂತು. ನಾಯಕನಾಗೋದಕ್ಕೆ ಇವರು ಸೂಕ್ತ, ಅಭಿನಯ ಕೂಡ ಚೆನ್ನಾಗಿದೆ, ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋ ಕಾರಣಕ್ಕಾಗಿ ಅವ್ರಿಗೀಗ ನಾಯಕನಾಗಿ ಬಡ್ತಿ ಸಿಕ್ಕಿದೆ. ಹೌದು, ಗೌರಿ ಅನ್ನುವಂಥ ಸೀರಿಯಲ್ಗೆ ಅವರು ನಾಯಕನಾಗ್ತಾ ಇದ್ದಾರೆ. ಜಿ ವಾಹಿನಿಯ ಅಣ್ಣಯ್ಯ ಸೀರಿಯಲನ್ನು ಬಿಟ್ಟು ಇದೀಗ ಅವರು ಬೇರೆ ಸೀರಿಯಲ್ ಅಂದರೆ ಗೌರಿ, ಇದು ಜಿ ಪವರ್ ಧಾರಾವಾಹಿಯಲ್ಲಿ ಪ್ರಸಾರ ಆಗತ್ತೆ. ಜಿ ಪವರ್ನಲ್ಲಿ ಗೌರಿ ಅನ್ನುವಂಥ ಸೀರಿಯಲ್ ಬರ್ತಾ ಇದೆ. ಇದರಲ್ಲಿ ಮುಖ್ಯ ಪಾತ್ರಗಳಲ್ಲಿ ಇವರು ಕೂಡ ನಟಿಸ್ತಾ ಇದ್ದಾರೆ. ಜಯದೇವ್ ಖ್ಯಾತಿಯ ರಾಣವ್ ಗೌಡ ಮತ್ತು ಪಾರ್ಥ ಖ್ಯಾತಿಯ ಕರಣ್ ನಾಯಕರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ ಇವರು ಕೂಡ ನಾಯಕ ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳಗೌರಿ ಪಾತ್ರದಲ್ಲಿ ಗೌರಿ ಪಾತ್ರವನ್ನು ನಿಭಾಯಿಸಿದವರ ಜೊತೆಗೆ ಸುಷ್ಮಿತ್ ಜೈನ್ ಅವರು ನಾಯಕನಾಗಿ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಗೌರಿ ಸೀರಿಯಲ್ ತೆಲುಗು ಧಾರಾವಾಹಿಯ ರಿಮೇಕ್ ಆಗಿದ್ದು ಇದು ಅಕ್ಕ ತಂಗಿಯರ ಕಥೆ ಆಗಿದೆ. ಅಕ್ಕನಿಗಾಗಿ ಮನೆ ಕೆಲಸ ಮಾಡಿ ಕಷ್ಟಪಡುವ ತಂಗಿ, ಅಕ್ಕ ಪೇಟೆಯಲ್ಲಿ ಶ್ರೀಮಂತ ಬದುಕು ನಡೆಸ್ತಾರೆ. ಸೊ ನಂತರದ ದಿನಗಳಲ್ಲಿ ಏನಾಗತ್ತೆ ಅಂತ ಅದಕ್ಕೆ ಸುಷ್ಮಿತ್ ಅವರು ನಾಯಕನಾಗಿ ಆಯ್ಕೆ ಆಗಿದ್ದಾರೆ. ನಾಯಕನಾಗಿ ಬಡ್ತಿ ಸಿಗ್ತಾ ಇದ್ದ ಹಾಗೇನೆ ಇಲ್ಲಿ ಸೈಡ್ ಪಾತ್ರ ಮಾಡ್ತಾ ಇದ್ರಲ್ಲ ಅದನ್ನ ಬಿಟ್ಟಿದ್ದಾರೆ. ಅದು ಅಲ್ಲದೆ ಝೀನೇ ಆಗಿರೋದ್ರಿಂದ ಝಿಯಲ್ಲಿ ಅಣ್ಣಯ್ಯ ಬರ್ತಾ ಇತ್ತು, ಜಿ ಪವರ್ನಲ್ಲಿ ಇದೀಗ ಗೌರಿ ಬರುತ್ತೆ. ಒಳ್ಳೆ ಚಾನಲ್ಲೇ ಆಗಿರೋದ್ರಿಂದ ಒಪ್ಕೊಂಡಿದ್ದಾರೆ. ಇನ್ನು ಸುಷ್ಮಿತ್
ಜೈನ್ ನಿಜವಾಗ್ಲೂ ನೀವು ಅನ್ಕೊಂಡಂಗೆ ಅಣ್ಣಯ್ಯ ಸೀರಿಯಲಲ್ಲೇ ಮೊದಲ ಬಾರಿಗೆ ನಟಿಸಿದ್ದಲ್ಲ. ಈ ಹಿಂದೆನೂ ಕೂಡ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ, ಚಿಕ್ಕ ಚಿಕ್ಕ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಆದರೆ ಇವತ್ತು ನಾಯಕನಾಗಿ ಅವ್ರು ಬೆಳೆಯುವುದಕ್ಕೆ ಕಾರಣ ಅಣ್ಣಯ್ಯ ಸೀರಿಯಲ್. ಹೌದು, ಸುಷ್ಮಿತ್ ಜೈನ್ ಬಗ್ಗೆ ಹೇಳೋದಾದ್ರೆ ಮೈಸೂರಿನ ಹುಡುಗನಾಗಿರುವಂಥ ಸುಷ್ಮಿತ್ ಜೈನ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಮಾಡಿದ್ದಾರೆ. ಸತ್ಯಂ ಶಿವಂ ಸುಂದರಂ ಧಾರಾವಾಹಿಯಲ್ಲಿ ಸ್ಯಾಂಡಿ ಅಲಿಯಾಸ್ ಸುಂದರನಾಗಿ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಧಾರಾವಾಹಿಯ ನಂತರ ಹಲವು ಧಾರಾವಾಹಿಗಳಲ್ಲಿ ಪೋಷಕ ನಟನಾಗಿ ಕೂಡ ಅವರು ಅಭಿನಯಿಸಿದ್ದಾರೆ. ಸುಷ್ಮಿತ ನಾಯಕನಾಗಿ ಬಡ್ತಿ ಪಡೆದಿದ್ದು ಭೂಮಿ ತಾಯಿ ಆಣೆ ಧಾರಾವಾಹಿ ಮುಖಾಂತರ. ಬಳಿಕ ಮನಸ್ಸೆಲ್ಲ ನೀನೆ ಧಾರಾವಾಹಿಯಲ್ಲಿ ಖಳನಾಯಕನಾಗಿ ಅಬ್ಬರಿಸ್ತಾರೆ. ನಂತರ ದೊರೆಸಾನಿ ಸೀರಿಯಲ್ನಲ್ಲಿ ಅತಿಥಿ ಪಾತ್ರದಲ್ಲಿ, ಕನ್ಯಾದಾನ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಮಿಂಚಿದ್ರು ಸುಷ್ಮಿತ್ ಜೈನ್ ಅವರು. ಅಷ್ಟೇ ಅಲ್ಲ, ಸುಷ್ಮಿತ್ ಜೈನ್ ಕಿರುಚಿತ್ರವೊಂದರಲ್ಲಿ ಕೂಡ ನಟಿಸಿದ್ದಾರೆ. ರಘುಚರಣ್ ನಿರ್ದೇಶನ ಮಾಡಿರುವಂಥ ವರ್ಜಿನ್ ಎನ್ನುವ ಕನ್ನಡ ಕಿರುಚಿತ್ರದಲ್ಲಿ ನಟಿಸಿದ್ದಾರೆ. ಆದರೆ ಅವರಿಗೆ ನೇಮು, ಫೇಮು, ಗುರುತು ಇದೆಲ್ಲವನ್ನು ತಂದು ಕೊಟ್ಟಿದ್ದು ಅಣ್ಣಯ್ಯ ಸೀರಿಯಲ್ನ ಜಿಮ್ಸಿನ ಪಾತ್ರವೇ. ಇದೀಗ ಅದೇ ಪಾತ್ರವನ್ನು ಬಿಡ್ತಾ ಇರೋದು ಅವ್ರಿಗೂ ಮನಸ್ಸಿಗೆ ಭಾರ ಆಗಿದೆ. ಅದಲ್ಲದೆ ಅವರ ಅಭಿಮಾನಿಗಳಿಗೂ ಬೇಸರ ಆಗಿದೆ. ಬಟ್ ಅವರು ನೀವು ಕಿರುತೆರೆಯಲ್ಲಿ ನೋಡ್ತಾ ಇರ್ಬೋದು, ಜಿ ಪವರಲ್ಲಿ ಪ್ರಸಾರವಾಗುವಂಥ ಸೀರಿಯಲ್ನ ನೋಡಿದ್ರೆ ಜಿಮ್ಸಿನ ನಿಮಗೆ ಸಿಗ್ತಾರೆ. ಸೊ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.